ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿ ವಿರುದ್ಧ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ 6ನೇ ಬಾರಿ ಪ್ರತಿಭಟನೆ. ವ್ಯವಸ್ಥಾಪಕ ಸಮಿತಿ ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿದೆ. 5 ಜಾತ್ರೆ ಲೆಕ್ಕಪತ್ರ ಕೊಟ್ಟಿಲ್ಲ. 1 ತಿಂಗಳೊಳಗೆ ಲೆಕ್ಕಪತ್ರ ಕೊಡದಿದ್ದರೆ ಅಹೋರಾತ್ರಿ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಹಿತರಕ್ಷಣಾ ಸಮಿತಿ ಪ್ರಮುಖರು. ಟ್ರೆಕ್ಕಿಂಗ್ ಹೆಸರಿನಲ್ಲಿ ಮೋಸ, ಲೆಕ್ಕಪತ್ರ ಕೊಡದೆ ಸತಾವಣೆ. ಸಾಗರದ ಶ್ರೀಪಾದ್ ವಿರುದ್ಧ ಬೆಂಗಳೂರಿನ ಅರ್ಚನಾ ಮತ್ತು ಹರ್ಷ ದೋಷಾರೋಪ. ಈಗ ಸುದ್ದಿಯ ವಿವರ. ಮುಂದಿನ 1 ತಿಂಗಳೊಳಗೆ ಸರ್ವ ಸದಸ್ಯರ ಸಭೆ ಕರೆದು ಲೆಕ್ಕಪತ್ರ ಮಂಡಿಸಿ ಹೊಸ ಸಮಿತಿಯನ್ನು ನೇಮಕ ಮಾಡದೆ ಹೋದಲ್ಲಿ ಮಾರಿಕಾಂಬಾ ದೇವಸ್ಥಾನದ ಎದುರು ಅಹೋರಾತ್ರಿ ಧರಣಿ ನಡೆಸಲಾಗುತ್ತದೆ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ ಎಂಡಿ ಆನಂದ್ ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಮಾರಿಕಾಂಬಾ ದೇವಸ್ಥಾನದ ಬಳಿ ಶುಕ್ರವಾರ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಯ ದುರಾಡಳಿತವನ್ನು ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. 8 ಜಾತ್ರೆ, ಈಗಿನ ಜಾತ್ರೆ ಸೇರಿ ಒಟ್ಟು 5 ಜಾತ್ರೆ, 8 ಜಾತ್ರೆಯನ್ನು ಮಾಡಿರ್ತಕ್ಕಂಥ ವ್ಯವಸ್ಥಾಪಕ ಸಮಿತಿಯು ಹಿಂದಿನ ಸಮಿತಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಇದೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅವರೇ ಅಧ್ಯಕ್ಷರು. ಈಗ ಇದೇ ಅಧ್ಯಕ್ಷರು ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಓಮನ್ ಸಿಂಗರ್ ಅವರ ಮಗನೇ ಈಗ ಉಪಾಧ್ಯಕ್ಷರು. ಅವರಪ್ಪ ಭ್ರಷ್ಟಾಚಾರ ಮಾಡಿದ್ರಾ? ಮಾನ ಮರಿದಿಲ್ಲ. ಅವರಪ್ಪ ಭ್ರಷ್ಟಾಚಾರ ಮಾಡಿದ್ರೆ ಮಗ ಯಾಕೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂತಾನೆ? ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರವರು ಭ್ರಷ್ಟಾಚಾರ ಆಗಿದ್ರೆ ಅವಾಗ ಈಗ ಯಾಕೆ ಅಧ್ಯಕ್ಷರ ಸ್ಥಾನಕ್ಕೆ ಕೂತ್ಕೊಂಡಿದ್ದೀರಾ? ನಿಮಗೆ ಸ್ವಲ್ಪ ಮಾನ ಮರಿದಿಲ್ವಾ? ಇದಕ್ಕೆ ಈ ವಿಚಾರಕ್ಕೆ ಬರ್ತೀನಿ. ಅಷ್ಟಬಂಧ ಕಾರ್ಯಕ್ರಮ ಮಾಡಿದ್ರು, ದೇವಿಯ ಪುನರ್ಪ್ರತಿಷ್ಠಾಪನಾ ಮತ್ತು ಅಷ್ಟಬಂಧ ಕಾರ್ಯಕ್ರಮ. 481 ಸದಸ್ಯರು ಇರ್ತಕ್ಕಂಥ ಈ ವ್ಯವಸ್ಥಾಪಕ ಸಮಿತಿಯ ಜೀವಂತ ಸದಸ್ಯರಿರ್ತಕ್ಕಂಥ ಈ ವ್ಯವಸ್ಥಾಪಕ ಸಮಿತಿಯಲ್ಲಿ ಯಾವುದೇ ಮುಂಚಿತವಾದ ಸಭೆಯನ್ನು ಮಾಡದೆ, ಯಾವುದೇ ಸಭೆಯ ಅನುಮತಿಯನ್ನು ಪಡೆಯದೆ ಏಕಾಏಕಿಯಾಗಿ ಇವರು ತಮ್ಮ ಮೂಗಿನ ನೇರಕ್ಕೆ ಅಷ್ಟಬಂಧ ಕಾರ್ಯಕ್ರಮ ಮಾಡ್ತಾರಂದ್ರೆ 481 ಜನ ಸದಸ್ಯರು ಇವ್ರ ಪಾಲಿಗಿಲ್ವ? ಸತ್ತೋಗ್ಬಿಟ್ಟಿದಾರ? ಇವ್ರದೇ ಆಡಳಿತನ? ಈ ಕಳ್ಳ ಮಳ್ಳ ಇವರಿಬ್ಬರದೇ ಆಡಳಿತನ? ಈ ಕಳ್ಳನಿಂದ ಈ ಮಳ್ಳನಿಂದ ದೇವಸ್ಥಾನ ಹದಗೆಟ್ಟಿದೆ. ಸುಮಾರು 20 ರಿಂದ 25 ಆರೋಪಗಳಿಗಿರ್ತಕ್ಕಂಥ ಇರುವತ್ತಿಗೆಯನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ. ಸಾಗರದ ಈ ಮಾರಿಕಾಂಬಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸೌಜನ್ಯಕ್ಕೋಸ್ಕರ ಆದರೂ ನೀಲಪ್ಪನವರ ಕುಟುಂಬ ಇರ್ಬೋದು, ಗುಡುಗಾರ್ ದೇವಪ್ಪನವ್ರ ಕುಟುಂಬ ಇರ್ಬೋದು, ಬಿಳಿಗಿ ಪುಟ್ಟಪ್ಪನವ್ರ ಕುಟುಂಬ ಇರ್ಬೋದು, ಯಾಗೇನ್ ಶೇಷಗಿರಿ ಅವ್ರ ಕುಟುಂಬ ಇರ್ಬೋದು, ನಾಗಪ್ಪನವ್ರ ಕುಟುಂಬ ಇರ್ಬೋದು, ಉಪ್ಪ ನಾಗಪ್ಪನವ್ರ ಕುಟುಂಬ, ನಾಗಪ್ಪ ಆಚಾರ್ಯ ಕುಟುಂಬ, ಇದಕ್ಕೆ ಸಂಬಂಧಪಟ್ಟ 8 ಸಮಾಜದ ಕುಟುಂಬದವರನ್ನು ಇವರು ಯಾವುದೇ ರೀತಿಯಲ್ಲಿ ಗಣನೆಗೆ ತೆಗೆದುಕೊಳ್ಳದೆ ಎಲೆಕ್ಷನಿನ ಅಧಿಸೂಚನೆ ಇರುವ ಸಮಯದಲ್ಲಿ ಒಬ್ಬ ಸಾಗರದ ಜನಪ್ರತಿನಿಧಿಯಾಗಿರ್ತಕ್ಕಂಥ MLA ಸಮೇತರು ಇದನ್ನು ಕರೀಲಿಕ್ಕೆ ಸಾಧ್ಯವಾಗದೆ ಇವರು ಅಷ್ಟಬಂಧ ಕಾರ್ಯಕ್ರಮ ತುರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿತ್ತು? ಯಾವುದಕ್ಕೋಸ್ಕರ ಇವರು ಮಾಡಿದ್ರು? ಇವ್ರಿಗೆ ನೆನಪಿರ್ಲಿಲ್ವಾ 12 ವರ್ಷಕ್ಕೊಂದ್ಸಲ ಅಷ್ಟಬಂಧ ಕಾರ್ಯಕ್ರಮ ಮಾಡಬೇಕು ಅಂತೇಳಿ? ಇವ್ರು ಬಂದು 15 ವರ್ಷ ಆದಮೇಲೆ ಇವ್ರಿಗೆ ನೆನಪಂತ, ಇವರಿಗೆ ಈಗ ನೆನಪಂತ? ಲಕ್ಷಾಂತರ ರೂಪಾಯಿ ಗಟ್ಟಲೆ ವ್ಯವಹಾರ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಪೂರ್ವಭಾವಿ ಸಭೆ ಕರಿಬೇಕು. 481 ಜನರು ಸಭೆ ಕರೆಬೋದು, ಅನುಮತಿ ತಗೊಂಡು ಅಷ್ಟಬಂಧ ಕಾರ್ಯಕ್ರಮಕ್ಕೆ ಅನುಮತಿ ತಗೊಂಡು ಮಾಡಬೇಕು. ಹಿಂದಿನ ಪತ್ರಿಕೆಯೇ ಹಿಂದಿನ ಸುದ್ದಿ ಪ್ರಚಾರ ಆಗಿತ್ತು. ಯಾರು ಚಾರ್ವಾಕರಾಗೋರು ಇದಕ್ಕೆ ನೀವು ಮಹಾಸಭೆಯಲ್ಲಿ ಅನುಮತಿ ತಗೊಂಡಿದ್ರಾ ಅಂತ ಕೇಳಿದ್ರು. ಅಷ್ಟೇ ಕಟ್ಟಾಗಿದೆ. ಮುಂದಿನ ಸಾರಾಂಶ ಎಲ್ಲಿ? ಮುಂದಿನ ಯಾರು ಹೇಳಿದ್ರು ಉತ್ತರ ಹೇಳಿ. ಅದಕ್ಕೆ ಉತ್ತರನೇ ಇಲ್ಲ. ಚಾರ್ವಾಕರಾಗೋರೆ ಏನು ಹೇಳಿದ್ರು? ಅವರು ಅನುಮತಿ ತಗೊಂಡಿದ್ರು ಅಂತ ಹೇಳಿದ್ರ? ಇಲ್ಲ. ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿರ್ತಕ್ಕಂಥದ್ದು ಇವ್ರು ಯಾವ ರೀತಿಯಲ್ಲಿ ಯಾರು ಅನುಮತಿ ತಗೊಂಡು ಮಾಡಿದ್ರು? ಇವ್ರ ಅಪ್ಪನ ಮನೆ ಆಸ್ತಿನ? ನಾವೇನು ಬೇಡ ಅಂತಿದ್ದು? 481 ಜನ ಕರೆದು ಕೂರಿಸ್ಕೊಂಡಿದ್ರೆ, ಕರೆದು ಮೀಟಿಂಗ್ ಮಾಡಿದರೆ, ಇವರು ಕರೆದು ಮೀಟಿಂಗ್ ಮಾಡಿದ್ರೆ ಎಲ್ಲಿ ತಮ್ಮ ಅಧಿಕಾರ ಕಳೆದೋಗತ್ತೆ ಅನ್ನೋ ಉದ್ದೇಶಕ್ಕೆ ಇವರು ಮೀಟಿಂಗ್ ಕರೆದಿಲ್ಲ. ಯಾವುದೇ ಕೋರ್ಟಿನಲ್ಲಿ ಯಾವುದೇ ವ್ಯಾಜ್ಯ ಇಲ್ಲ ಸ್ವಾಮಿ. ಕೋರ್ಟಿನಲ್ಲಿ ಇರ್ತಕ್ಕಂಥದ್ದು ಈ ವ್ಯವಸ್ಥಾಪಕ ಸಮಿತಿ ಟ್ರಸ್ಟ್ ಬೈಲ. ನೆನ್ಪಿಟ್ಕೊಳ್ಳಿ ಸಾಗರ ಜನತೆ, ಟ್ರಸ್ಟ್ ಬೈಲ ರಚನೆ ಮಾಡಬೇಕು ಅನ್ನೋದು ಮಾತ್ರ ಕೋರ್ಟಲ್ಲಿ ಇರ್ತಕ್ಕಂಥ.
ಆ ಟ್ರಸ್ಟ್ ಬೈಲಾದಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ. ಆ ಟ್ರಸ್ಟ್ ಬೈಲವು 3,000 ಮಠಕ್ಕೆ ಸೇರಿರ್ತಕ್ಕಂಥ ಟ್ರಸ್ಟ್ ಬೈಲವನ್ನು ಇಲ್ಲಿಗೆ ತಂದು ಅದನ್ನು ಪುನರ್ ವಿಂಗಡಣೆ ಮಾಡಲಿಕ್ಕೆ ಅನುಮತಿ ಕೋರಲಿಕ್ಕೆ ಕೋರ್ಟಿಗೆ ಹೋಗಿದ್ದಾರೆ. ಅಲ್ಲಿ ಸ್ವಲ್ಪ ನಮ್ಮ ದೇವಸ್ಥಾನಕ್ಕೂ ಮಠಕ್ಕೂ ಸ್ವಲ್ಪ ಅಜಗಜಂತ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಸರಿಪಡಿಸಿ ಅಂತೇಳಿ ನಾವು ಒಂದು ಅರ್ಜಿ ಹಾಕಿದ್ದು ಬಿಟ್ಟರೆ ನಾವು ಕೋರ್ಟಿಗೆ ಹೋಗಿಲ್ಲ. ಕೋರ್ಟಿಗೆ ಹೋದವರು ಇವರೇ, ಕರೆದಿದ್ದು ಇವರೇ. ಏನಾದರೂ ದೂರುಗಳಿದ್ರಿಂದ ಇದೆ. ಈಗ ಜನರ ಮುಂದೆ ಹೇಳ್ತಾರೆ ಕೋರ್ಟಿಗೆ ಹೋಗಿದ್ದು. ಯಾವ ಕೋರ್ಟಿಗೆ ಯಾವ ಕೇಸ್ ಹಾಕಿದ್ವಿ ನಾವು? ಇವರಿಗೆ ಮಾನ ಮರ್ಯಾದೆ ಅನ್ನೋದ್ರೆ ಬಂದು ಹೇಳಿ ನೋಡೋಣ. ಯಾವ ಕೋರ್ಟಿಗೆ ಹೋಗಿಲ್ಲ, ನಾವು ಯಾವ ಕೇಸನ್ನು ನಾವು ಹಾಕಿಲ್ಲ. ಇವು ಆ ಟ್ರಸ್ಟ್ ಬೈಲಾ ರಚನೆಯಲ್ಲಿ ಸ್ವಲ್ಪ ಲೋಪದೋಷ ಸರಿಪಡಿಸಿ ಅಂತ ಹೇಳ್ಕೊಂಡು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಆ ವಿಚಾರನ ಇಟ್ಕೊಂಡು ಇವರು ಜನರಲ್ ಬಾಡಿ ಕರೆದಿರ್ತಕ್ಕಂಥ ಬೋರ್ಡನ್ನು ಏಕಾಏಕಿಯಾಗಿ ತಗೊಂಡು ಒಳಗಡೆ ಇಟ್ಕೊಂಡ್ಬಿಟ್ಟು ಇವರಿಗೆಲ್ಲ ಅಧಿಕಾರ ಕಳೆದೋಗುತ್ತೆ ಅಂತೇಳಿ ಇವ್ರ ಅಧಿಕಾರಕ್ಕೋಸ್ಕರ ಏನು ಬೇಕಾದರೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಯಾವ ಕುಟುಂಬನೂ ಕೂಡ ಪಿಡಿಪಿ ಹಾಕ್ಲಿಕ್ಕೆ ತಯಾರಿದ್ದಾರೆ. ಇವ್ರಿಗೆ ಇವ್ರಿಗೆ ಅಧಿಕಾರ ಬೇಕು. ಅಲ್ಲಿ ಇರ್ತಕ್ಕಂಥ ದೇವಸ್ಥಾನದ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಕ್ಕೆ ಹೋಗಿದ್ರು. ಹಿಂಭಾಗ ಅವರ ಲೇಔಟಿಗೆ ಅದನ್ನು ತಡೆದಿರ್ತಕ್ಕಂಥದ್ದು ಕೀರ್ತಿ ಏನಾರು ಇದ್ದಿದ್ರೆ, ಆ ಆಸ್ತಿ ಉಳಿಸಿರ್ತಕ್ಕಂಥ ಕೀರ್ತಿ ಏನಾರು ಆಗಿದ್ದಿದ್ರೆ ಅದು ಹಿತರಕ್ಷಣಾ ಸಮಿತಿದು. ಇವರೇನು ಆಸ್ತಿ ಮಾಡಿಲ್ಲ, ಹಿಂದಿನ ಸಮಿತಿ ಆಸ್ತಿ ಮಾಡಿರೋದು. ಇವರೇನು ದೇವರಿಗೆ ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇಲ್ಲಿ ಇಟ್ಟಿಲ್ಲ. ಹಿಂದಿನ ಸಮಿತಿಯವರು ಮಾಡಿರೋದು, ಹಿಂದಿನವ್ರ ಸಮಿತಿಯವರು ಮಾಡಿದ್ದು. ಈಗ ಆರ್ಥಿಕ ಪರಿಸ್ಥಿತಿ ಜನರು ಸುಧಾರಿಸಿದಕ್ಕೋಸ್ಕರ ದೇವರ ದೇಣಿಗೆ ಜಾಸ್ತಿ ಬರ್ತಿದೆ. ಅದರಲ್ಲಿ ಆಟ ಆಡ್ತಿರ್ತಕ್ಕಂಥದ್ದು ಇವ್ರ ಸ್ವಂತ ದುಡ್ಡಿಂದಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟರು ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ? ಏನು ನಾವೇನು ಬೇಡ ಅಂತಿದ್ವಾ? ಅಷ್ಟಬಂಧ ಕಾರ್ಯಕ್ರಮ, ದೇವಿ ಕಾರ್ಯಕ್ರಮ ಮಾಡೋಕ್ಕೆ ಬೇಡ ಅಂತಿರ್ಲಿಲ್ಲ. ನೀವು ಯಾವ ಇದರಲ್ಲಿ ಮಾಡಿದ್ರಿ? ಇವರು ಯಾರು ಅನುಮತಿಯಿಂದ ಮಾಡಿದ್ರಿ? ಇವರು ಒಂದು ಸೌಜನ್ಯಕ್ಕೆ ಒಂದು ಮೀಟಿಂಗ್ ಹೇಳಿದ್ರೆ ಹಿಂಗೆ ಮಾಡ್ತಿದ್ರಲ್ಲ. ನಾವು ಇವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವರು ದೇವಸ್ಥಾನದ ಉಂಗುರವನ್ನು, ದೇವಸ್ಥಾನದ ಕಾಣಿಕೆ ಡಬ್ಬಿಯಲ್ಲಿ ಹಾಕಿರ್ತಕ್ಕಂಥ ಬಟ್ಟೆಗಳು ಹಾಕಿರ್ತಕ್ಕಂಥ ಉಂಗುರವನ್ನು ಕತ್ತಿರ್ತಕ್ಕಂಥ ಕಳ್ಳರು ಇಲ್ಲಿದ್ದಾರೆ. ಇವನೇ ಅಧ್ಯಕ್ಷ, ಸೆಕ್ರೆಟರಿ, ದೊಡ್ಡ ಕಳ್ಳ ಅಂತ ಹೇಳಿರ್ತಕ್ಕಂಥ ಈ ಸಮಿತಿಯ ಸದಸ್ಯನೇ ಹೇಳಿರ್ತಕ್ಕಂಥ ಇಡೀ ಸಾಗರ ಜನತೆಗೆ ಆಡಿಯೋ ಮುಖಾಂತರ ಎಲ್ಲ ಜನರು ಕೇಳಿದ್ದಾರೆ. ಇವ್ರು ಮತ್ತಿನ್ಯಾವ ಕಳ್ರಿ? ಇವರು MLA ಅವ್ರ ಗಮನಕ್ಕೆ ತಂದಿದ್ದೀವಿ, MP ಅವ್ರ ಗಮನಕ್ಕೆ ತಂದಿದ್ದೀವಿ. ಎಲ್ಲರ ಗಮನಕ್ಕೆ ತಂದರೆ ದೇವಸ್ಥಾನದ ವಿಚಾರದಲ್ಲಿ ನಾವು ಬರೋದಿಲ್ಲ. ದೇವಸ್ಥಾನಕ್ಕೂ ನಮಗೂ ಸಂಬಂಧ ಇಲ್ಲ. ಯಾಕೆಂದರೆ ಇವ್ರು ದೊಡ್ಡ ಕಳ್ಳರು, ನೀವೇ ಬಗೆಹರಿಸ್ಕೊಳ್ಳಿ ಅಂತ ನಮಗೆ ಏಕಾಏಕಿ ಹೇಳ್ಬಿಟ್ಟಿದ್ದಾರೆ. ಇವರು ಇದೇ ರೀತಿಯಾಗಿ ದುರಾಡಳಿತ ಮಾಡಿಸ್ಕೊಂತ ದೇವಸ್ಥಾನದಲ್ಲಿ ಅಧಿಕಾರ ಬಿಟ್ಟು ಹೋಗದೇ ಇದ್ದರೆ, ಇವರು ಏನಾದರೂ ಸ್ವಲ್ಪನವರು ಮನಮರಿದೆ ಇದ್ದರೆ, ಇವರು ಸ್ವಚ್ಛವಾಗಿ ಆಡಳಿತ ನಡೆಸಿದ್ರೆ, ಇವರು ನಿಜವಾದ ದೇವತೆ ಮೇಲೆ ಭಕ್ತಿ ಇದ್ರೆ ಇವರು ತಕ್ಷಣಕ್ಕೆ ಮಹಾಸಭೆ ಕರೆದು, 1 ತಿಂಗಳ ಒಳಗೆ ಮಹಾಸಭೆ ಕರೆದು ಇವರು ಸಾರ್ವಜನಿಕವಾಗಿ ಲೆಕ್ಕಾಚಾರವನ್ನು ಮಂಡಿಸಿ ಹೊಸ ಸಮಿತಿ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲವಾದ ಇದ್ದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ, ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಸದಾ ಈಗ ಯಾವುದೇ ಕಾರಣಕ್ಕೂ ಇವರ ಅಧಿಕಾರವನ್ನು ಮುಂದುವರಿಸಲಿಕ್ಕೆ ನಾವು ಬಿಡೋದಿಲ್ಲ. ದೇವಿಯ ಅನುಗ್ರಹ ನಮಗಿದೆ. ದೇವಿ ನಾವು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ದೇವಿ ನಮಗೆ ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದಾಳೆ. ನಿಮ್ಮ ಮುಖಾಂತರ ನೀವು ನೋಡಿದಿರಾ, ಸಾಗರದ ಸಮಸ್ತ ಜನತೆಯು ಇದಕ್ಕೆ ಆಶೀರ್ವಾದ ಮಾಡಿದಿರಾ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಹೋರಾಟ ಮಾಡ್ತೀವಿ. ಈ ಜಯವನ್ನು ಸಾಧಿಸ್ತೇವೆ ಅಂತ ತಮ್ಮನ ಮೂಲಕ ಈ ಸಾಗರದ ಸಮಸ್ತ ಜನತೆಗೆ ತಿಳಿಸ್ತಾ ಇದ್ದೀವಿ. ಮತ್ತೊಂದು ವಿಚಾರ ಕಾರಣದಲ್ಲಿ ಈ ಬೈಲಾದಲ್ಲಿ 5,000ಕ್ಕಿಂತನೂ ಹೆಚ್ಚಿಗೆ ಮತ ಇರ್ತಕ್ಕಂಥದ್ದು ಮಹಾಸಭೆಯಲ್ಲಿ ಅನುಮತಿ ಕೋರ್ಬಿಟ್ಟೆ ಯಾವುದೇ ಕಾರ್ಯಕ್ರಮ ಮಾಡಬೇಕಂತ ಇವರು ಯಾವುದೇ ಅನುಮತಿ ಇಲ್ಲದೇ ಇವರು ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟರು? ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, 20 ಲಕ್ಷ ರೂಪಾಯಿ ವ್ಯವಹಾರಗಳನ್ನು ಯಾರು ಕೇಳಿ ಮಾಡಿದ್ರು? ಇವ್ರ ಕೈಯಿಂದ ಆಗಬೇಕು. ನಾವು ಅನುಮತಿ ಕೊಟ್ಟಿಲ್ಲ. 481 ಜನ ನಾವು ಅನುಮತಿ ಕೊಟ್ಟಿಲ್ಲ. ನೀವು ಇದನ್ನು ಕೈಯಿಂದ ಹಾಕಬೇಕು, ಕೈಯಿಂದ ಬರೆಸಬೇಕು. ಅಧ್ಯಕ್ಷ, ಸೆಕ್ರೆಟರಿ ಅವರು ನಾವು ಇದನ್ನು ಮಹಾಸಭೆಯಲ್ಲಿ ಕೇಳೋರಿದ್ದೀವಿ. ಕೇಳಿ ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೆಲ ಕಾಮಗಾರಿ ಮಾಡಿದ್ದಾರೆ. ಯಾವುದೇ ಪೂರ್ವಭಾವಿ ಸಭೆಯನ್ನು ಕರೆಯದೆ ಟೆಂಡರ್ ಇಲ್ಲದೆ ಮಾಡಿದರೆ ಇದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸಾಗರದ ಸಮಸ್ತ ಜನತೆಗೆ ವಿಚಾರವನ್ನು ಇಷ್ಟು ಸಭೆಯವರು ವಿಚಾರವನ್ನು ಗಮನದಲ್ಲಿ ತಮ್ಮ ವಿಚಾರವನ್ನು ಮುಗಿಸಿದ್ದೀನಿ. ಈ ವ್ಯವಸ್ಥಾಪಕ ಸಮಿತಿಯು ಕಡು ಭ್ರಷ್ಟ ನೀತಿಯಲ್ಲಿ ಕಳೆದ 15 ವರ್ಷಗಳಿಂದಲೂ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅವನ್ನೆಲ್ಲವನ್ನು ಸಾರ್ವಜನಿಕರ ಮುಂಭಾಗದಲ್ಲಿ ಕೆಲವೇ ದಿನಗಳಲ್ಲಿ ನಾವು ಕರಪತ್ರಗಳ ಮೂಲಕ ಪ್ರತಿಯೊಂದು ಮನೆಗೂ ನಾವು ಹಂಚೋರಿದ್ದೇವೆ. ಅವೆಲ್ಲ ಹಂಚೋಕ್ಕಿಂತ ಮೊದಲೇ
ಇವರು ಏನಾದರೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಮತ್ತು ತಾವು ನಿಜವಾಗೂ ಪರಿಶುದ್ಧತೆಯಿಂದ ದೇವಸ್ಥಾನವನ್ನು ಕಮಿಟಿಯನ್ನು ಮುನ್ನಡೆಸ್ಕೊಂಡು ಹೋಗಿದ್ದೀವಿ ಅಂತ ಕಾಳಜಿ ಇದ್ದರೆ ಅವರು ತಕ್ಷಣಕ್ಕೆ 1 ತಿಂಗಳ ಅವಧಿಯ ಒಳಗಾಗಿ ತಕ್ಷಣಕ್ಕೆ ಮಹಾಸಭೆ ಕರೆದು ಲೆಕ್ಕಾಚಾರವನ್ನು ಮಂಡಿಸಿ ಹೊಸ ಸಮಿತಿ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೊಂದು ಗಮನದಲ್ಲಿದೆ, ಕೋರ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ನಾವು ದಾವೆ ಹೋದರಲ್ಲ. ಕೋರ್ಟ್ ಯಾವುದೇ ರೀತಿ ನಮಗೂ ಅಥವಾ ವ್ಯವಸ್ಥಾಪಕ ಸಮಿತಿಗೂ ಯಾವುದೇ ರೀತಿ ಜಂಜಾಟ ಮಾಡಿಲ್ಲ. ಕೋರ್ಟಲ್ಲಿ ಇರ್ತಕ್ಕಂಥದ್ದು ಬೈಲಾ ತಿದ್ದುಪಡಿ, ಟ್ರಸ್ಟ್ ರಚನೆ, ಅಷ್ಟು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ದಯವಿಟ್ಟು ಸಾರ್ವಜನಿಕರು ಗಮನ ಹರಿಸಬೇಕು. ಇದು ತಪ್ಪು ಸಂಖ್ಯೆ ಜರವಣೆ ಮಾಡ್ತಿದ್ರೆ ಈ ವಿಚಾರವಾಗಿ ನಾವು ಅಹೋರಾತ್ರಿ ಧರಣಿ ಮಾಡಿ ಇವರನ್ನು ಕೆಳಗಿಳಿಸೋವರೆಗೂ ನಾವು ಬಿಡೋದಿಲ್ಲ. ನಾವು ನಡೆಸ್ತೀವಿ, ಮಾಡೇ ಮಾಡ್ತೀವಿ. ಹಿತರಕ್ಷಣಾ ಸಮಿತಿ ಪ್ರಮುಖರಾದ ರಾಮಪ್ಪ, ಆನಂದ್ ಬಾಳೆಕೊಪ್ಪ ಹಾಗೂ ಧರ್ಮರಾಜ್ ಮಾತನಾಡಿ, ಕರೀತಾರೆ ಭಾನುವಾರ ಮೀಟಿಂಗ್ ಬಂದರೆ ಸಡಿ ಒಂದು ದಿವಸ ಹಂಚಿದ್ದಾರೆ ತಪ್ಪಲು ಏನಂತ ಕೋರ್ಟಿನ ಆರ್ಡರ್ ಆಗಿದೆ, ಮೀಟಿಂಗ್ ಆಗಲ್ಲ ಅಂತೇಳಿ ಸುಳ್ಳೆ ಮಾಡಿದ್ದಾರೆ. ಭಾನುವಾರ ಮೀಟಿಂಗು ಸಡಿ ಒಂದು ದಿವಸ ಹಂಚಿದ್ದಾರೆ. ಮೀಟಿಂಗ್ ಬಂದು ಅಂತಿದ್ದು ಮೀಟಿಂಗ್ ಮಾಡೋಂಗಿಲ್ಲ, ಕೋರ್ಟ್ ಆರ್ಡರ್ ಆಗಿರ್ತದೆ. ಅದು ಸುಳ್ಳು. ಒಂದು ಕೇಳಿದ್ರೆ ಸೋದರ ಸುಳ್ಳು. ಕಡೆಗೆ ನೋಡ್ರೆ ಏನೂ ಇಲ್ಲ. ಈ ಥರ ಕೆಲಸ ಮಾಡ್ತಾರೆ ಅವರು. ಇವ್ರು ಅಪ್ಪನ ಮೇಲೆ ಹಾಕ್ತೀರ ಬಿಡೋದಿಲ್ಲ. ಯಾಕೆ ಕೆಲಸ ಮಾಡ್ತಾರೆ ಬಿಡಲ್ಲ. ನಾಗೇಂದ್ರ, ಗಿರಿಭಟ್ಟ ಅವ್ರದೇ ದರ್ಬಾರ ಆಗಿತ್ತಿಲ್ಲಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರು ಮಾಡಿದ್ದೇ ದರ್ಬಾರ. ಇವರು ನಿಜವಾಗಿಯೂ ಸಾಗರದ ಮಾರಿಕಾಂಬೆಯ ಒಂದು ಭಕ್ತಿಯ ಪೂರ್ವಕವಾಗಿ ವ್ಯವಸ್ಥೆಯಲ್ಲಿ ನಾವು ಅಧಿಕಾರವನ್ನು ಮಾಡ್ತಾ ಇದ್ದೇವೆ ಅನ್ನೋದಾದರೆ ಈ ತಿಂಗಳ ಒಳಗಡೆ ನೀವೆಲ್ಲ ಲೆಕ್ಕಾಚಾರವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇ ಆಗಿದ್ರೆ ನೀವು ಕರೆಕ್ಟಾಗಿ ನೀವು ಎಲ್ಲ ಸದಸ್ಯರಿಗೂ ಮಾಹಿತಿಯನ್ನು ಕೊಟ್ಟು ಸಾಗರದ ಎಲ್ಲ ವೃತ್ತಪತ್ರಿಕೆಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಾಗರದ ಮಾರಿಕಾಂಬಾ ದೇವಸ್ಥಾನ ಮುಂಭಾಗದಲ್ಲಿ ಮೀಟಿಂಗ್ ಕರೆಯುವಂಥ ಒಂದು ವ್ಯವಸ್ಥೆಯ ಚಂದ್ರಬಾಳಿಯ ಒಂದು ಫಲಕವನ್ನು ಹಾಕುವುದರ ಮೂಲಕ ನೀವು ಮರ್ಯಾದೆಯಿಂದ ಈಗಾಗಲೇ ನಾವು ತಿಳಿಸಿರುವಂತೆ ಈಗಲೂ ಕಾಲ ಮಿಂಚಿಲ್ಲ. ನೀವೇನಾದ್ರು ಜನರಲ್ ಬಾಡಿಯನ್ನು ಕರೆದು ಸಾರ್ವಜನಿಕರು ನಿಮ್ಮನ್ನು ಅಪೇಕ್ಷೆ ಪಟ್ಟರೆ ನೀವು ಬೇಕಾದರೆ ಅಧಿಕಾರದಲ್ಲಿ ಮುಂದುವರಿಯಿರಿ, ನಮ್ದೇನು ತಕರಾರಿಲ್ಲ. ಆದರೆ ನೀವು ಮಾಡಿರುವಂಥ ಅವ್ಯವಹಾರಗಳನ್ನು ನಾವು ಖುದ್ದಾಗಿ ಕಂಡು ಹಿಡಿದು ಇದನ್ನು ನಿಮ್ಮ ಮುಂದೆ ಇಡ್ತೇವೆ, ಸಾಗರದ ಜನತೆ ಮುಂದೆ ಇಡ್ತೇವೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಬಂಡ ಧೈರ್ಯವನ್ನು ಮಾಡಿ ನೀವು ಅಧಿಕಾರವನ್ನು ಮಾಡ್ತಾ ಇದ್ರೆ ಈ ಅಧಿಕಾರವನ್ನು ಮತ್ತೆ ಮುಂದುವರಿಯೋದಕ್ಕೆ ನಾವು ಬಿಡೋದಿಲ್ಲ. ಬೇಕಾದರೆ ದೇವಸ್ಥಾನದ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡೋದ್ರ ಮೂಲಕ, ಸತ್ಯಾಗ್ರಹವನ್ನು ಮಾಡೋದ್ರ ಮೂಲಕ ನಾವು ಈ ಸಮಿತಿಯನ್ನು ವಜಾ ಮಾಡೇ ಮಾಡ್ತೀವಿ ಅನ್ನುವಂಥ ಒಕ್ಕರ್ನ ಕೂಗನ್ನು ಹೇಳ್ತಾ ಇದ್ದೀವಿ. ಇದಕ್ಕೆ ನೀವು ಆಸ್ಪದ ಕೊಡದೆ ಸಾಗರದ ಜನತೆಯ ಆಶೋತ್ತರಗಳಿಗೆ ಒಕ್ಕೊಟ್ಟು ನೀವು ಮೀಟಿಂಗನ್ನು ಕರೆದು ನೀವು ಸರಿಯಾದ ರೀತಿಯಲ್ಲಿ ಲೆಕ್ಕಾಚಾರವನ್ನು ಕೊಟ್ಟು ಈ ದೇವಸ್ಥಾನದ ದೇವಿಯ ಕ್ಷಮೆಯನ್ನು ಕೇಳಿ ಇಲ್ಲಿಂದ ಕುರ್ಚಿ ಬಿಟ್ಟು ಹೊರಡಿ ಅನ್ನುವಂಥ ಹಿತರಕ್ಷಣಾ ಸಮಿತಿ ಕಳೆದ 3 ವರ್ಷಗಳಿಂದ 5 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಇಲ್ಲಿಯ ಭಕ್ತರಿಗೆ ಸರಿಯಾದ ಮಾರ್ಗ ತೋರದ ಈ ಆಡಳಿತ ಮಂಡಳಿ ಬೇರೆ ಮಾರ್ಗದ ಮೂಲಕ ಭಕ್ತರಿಗೆ ಮಾಹಿತಿ ಕೊಡ್ತಾ ಇದೆ. ಇದು ಕೋರ್ಟಲ್ಲಿದೆ ಅಂತ ಹೇಳ್ತಾ ಇದೆ. ಕೋರ್ಟಿಗೂ ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೂ ಯಾವುದೇ ಸಂಬಂಧವಿಲ್ಲ. ಅದು ಅದು ಬೇರೆ ಕೇಸಲ್ಲಿ ನಡೀತಾ ಇದೆ. ಜನರಲ್ ಬಾಡಿ ಕರಿಬಾರ್ದು ಅಂತ ಯಾವುದೇ ಇಲ್ಲ, ಕಾನೂನಲ್ಲೂ ಇಲ್ಲ ಅಥವಾ ಅಕಸ್ಮಾತ್ ಕೋರ್ಟಲ್ಲಿ ಕೂಡ ಯಾವುದೇ ನಿರ್ದೇಶನ ಕೂಡ ಇಲ್ಲ. ಆದರೆ ಜನರಿಗೆ ಮತ್ತು ಭಕ್ತರಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ಕೋರ್ಟಲ್ಲಿದೆ, ಹಾಗಾಗಿ ನಾವು ಜನರಲ್ ಬಾಡಿ ಕರೀಲಿಕ್ಕೆ ಬರಲ್ಲ, ಈ ರೀತಿ ಮಾಹಿತಿ ಕೊಟ್ಬಿಟ್ಟು ಇಲ್ಲಿರ್ತಕ್ಕಂಥ ಖಜಾನೆಯನ್ನು ಲೂಟಿ ಹೊಡಿತಾ ಇದ್ದಾರೆ. ಹಾಗಾಗಿ ಸಾಗರದ ಭಕ್ತರು ಇದ್ರ ಬಗ್ಗೆ ಸರಿಯಾಗಿ ಒಂದು ಸ್ವಲ್ಪ ಮಾಹಿತಿ ತಗೋಬೇಕು. ನಾವು ಕೂಡ ಈ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ಅವರು ಹೇಳಿದ ಹಾಗೆ ಇದೇ ಜಾಗದಲ್ಲಿ ಇಲ್ಲ ಅವರ ಆಡಳಿತ ಕಚೇರಿಯ ಎದುರು ಭಾಗದಲ್ಲಿ ನಿರಂತರ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಈ ಸಂದರ್ಭದಲ್ಲಿ ರಾಮಪ್ಪ, ಧರ್ಮರಾಜ್, ಆಟೋ ದಿನೇಶ್, ಮಂಜುನಾಥ್, ನಿತ್ಯಾನಂದ ಶೆಟ್ಟಿ, ಜನ್ನಾಚಾರಿ, ಈಶ್ವರ್, ಸದಾನಂದ್, ಅಕ್ಕಿ ಆನಂದ್, ಮಂಜುನಾಥ್, ಎಸ್ಪಿ ದೇವರಾಜ್, ರಮೇಶ್ ಚಂದ್ರಗುತ್ತಿ, ಪದ್ಮನಾಭ್ ಇನ್ನಿತರರು ಹಾಜರಿದ್ದರು. ತಾನೊಬ್ಬ ಪತ್ರಕರ್ತ ಎಂದು ಟ್ರಕ್ಕಿಂಗ್ ಕರೆದುಕೊಂಡು ಹೋಗಿ ಲೆಕ್ಕಾಚಾರ ನೀಡದೆ ಮೋಸ ಮಾಡಿದ್ದಾರೆ ಎಂದು ರಂಗಭೂಮಿ ಕಲಾವಿದೆ ಹಾಗೂ ಐಟಿ ಉದ್ಯೋಗಿ ಅರ್ಚನಾ ಶ್ಯಾಮ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಹೆಸರು ಅರ್ಚನಾ ಶ್ಯಾಮ್ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮೂಲತಃ ಬೆಂಗಳೂರಿನೊಳಗೆ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು.
ಇವರು. ನಾನು ರಂಗಭೂಮಿ ಕಲಾವಿದೆ ಪ್ಲಸ್ ಎಂಟಿಟಿ ಡೇಟಾ ಅನ್ನೋ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ಹೋದ ವರ್ಷ ಅಕ್ಟೋಬರ್ನಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಶ್ರೀಪಾದ್ ಸಮುದ್ರ ಅವರು ನನಗೆ ಪರಿಚಯ ಆಗ್ತಾರೆ. ಅವರು ಇದು ಟ್ರೆಕ್ಕಿಂಗಿಗೆ ಹಿಮಾಚಲ ಪ್ರದೇಶಕ್ಕೆ ಟ್ರೆಕ್ಕಿಂಗಿಗೆಲ್ಲ ಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಯಿತು. ಪ್ಲಸ್ ಅವರು ಸಾಗರದವರು ಮತ್ತು ಅಡಿಕೆ ತೋಟದ ಮಾಲೀಕರು ಅಂತ ಹೇಳಿದರು. ಆಮೇಲೆ ಇಲ್ಲಿ ಸಾಗರ ಹೆಗ್ಗೋಡು, ನಾನು ರಂಗಭೂಮಿ ಕಲಾವಿದೆ ಅನ್ನೋದು ಅವ್ರಿಗೆ ಗೊತ್ತಾದಮೇಲೆ ಇಲ್ಲಿ ಸಾಗರ ಹೆಗ್ಗೋಡು ನನ್ನ ಗುರುಗಳ ಹೆಸರು ಎಲ್ಲನೂ ಹೇಳಿದರು. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಗೊತ್ತಿರೋರು, ಯಾಕಂದರೆ ಮೀಡಿಯಾನವರು ಅನ್ನೋದು ಹೇಳಿದ್ಮೇಲೆ ಸೊ ನನಗೆ ಒಂಥರ ವಿಶ್ವಾಸ ಬಂತು, ಓಕೆ ಮಾತಾಡ್ಬೋದು ಇವ್ರ ಹತ್ರ ಅಂತ. ಆಮೇಲೆ ಹಾಗೆ ಒಂದು 3-4 ದಿನ ಮಾತಾಡಾದ್ಮೇಲೆ ಅವರು ಈ ಥರ ನಾನು ಡಿಸೆಂಬರ್ನಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ನಾನು ಟ್ರೆಕ್ಕಿಂಗಿಗೆ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಪ್ಲಸ್ ನಾನು ಮೌಂಟನೇರಿಂಗ್ ಕೋರ್ಸ್ ಎಲ್ಲ ಮಾಡ್ತಿದ್ದೀನಿ, ನಿಮಗೂ ಇಷ್ಟ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಬರ್ಬೋದು ಅಂತ ಹೇಳಿದ್ರು. ಸೊ ನಾನು ಓಕೆ ಗೊತ್ತಿರೋರೇ ಅಲ್ವಾ ಹೋಗ್ಬೋದು ಅಂತ. ಆಮೇಲೆ ಇವರು ನನ್ನ ಸ್ನೇಹಿತರು ಹರ್ಷ ಅಂತ, ಸೊ ಇವರು ಮಾರ್ಲಾಬ್ಸ್ನಲ್ಲಿ ಕೆಲಸ ಮಾಡ್ತಾರೆ. ಸೊ ಅವ್ರನ್ನೂ ಕೇಳಿದೆ, ನೀವು ಫ್ರೀ ಇದ್ದರೆ ಬರ್ತೀರಾ ಅಂತ. ಆಯಿತು, ಅವರು ಒಪ್ಕೊಂಡು ಬರ್ತೀನಿ ಅಂತ. ಆಮೇಲಿಂದ ಅವರು ನಾನು ಮೇನಾಗಿ ಟ್ರೆಕ್ಕಿಂಗ್ ಹೋಗೋಕ್ಕೆ ಒಪ್ಕೊಂಡಿದ್ದು, ಅವರು ಸಿಸ್ಟರ್ ಕೂಡ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರ ಪರಿಚಯ ಕೂಡ ನನಗೆ ಮಾಡಿಕೊಟ್ರು. ಅದೇ ನಮ್ಮ ಮಾತುಕತೆ ಆಗ್ತಿರ್ಬೇಕಾದ್ರೆ ಅವರು ಸಿಸ್ಟರು ಪರಿಚಯ ಆದರು. ಸೊ ನಾವು 4 ಜನ ಹೋಗೋದು ಡಿಸೆಂಬರ್ನಲ್ಲಿ ಅಂತ ಒಪ್ಕೊಂಡ್ವಿ. ಆಮೇಲೆ ಎಲ್ಲ ಖರ್ಚು ವೆಚ್ಚನೂ ಎಲ್ಲರೂ 4 ಜನ ಸಮವಾಗಿ ಹಂಚ್ಕೊಳ್ಳೋದು ಅನ್ನೋದನ್ನು ನಾವು ಡಿಸೈಡ್ ಮಾಡಿದ್ವಿ. ಆಮೇಲೆ ಬೇರೆ ಟ್ರೆಕ್ಕಿಂಗ್ ಗ್ರೂಪ್ಸ್ ಥರ ಇವರೇನು ನಮ್ಮ ಹತ್ರ ಯಾವುದೇ ಕಾಗದ ಪತ್ರಕ್ಕೆ ನಮ್ಮ ಹತ್ರ ಏನು ನಮ್ಮ ಸಿಗ್ನೇಚರ್ ಏನು ಮಾಡಿಸ್ಕೊಳ್ಳಲಿಲ್ಲ. ಸೊ ಅದು ಅನಿಸ್ತು, ಬಹುಶಃ ನಾವೆಲ್ಲ ಫ್ರೆಂಡ್ಸ್ ಆಗಿ ಹೋಗಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಆಗುತ್ತೆ, ಸಮವಾಗಿ ಶೇರ್ ಆಗುತ್ತೆ ಅಂದ್ಕೊಂಡು ನಾವು ಹೋದ್ವಿ. ಸೊ ಅಲ್ಲಿ ಡಿಸೆಂಬರಲ್ಲಿ ಎಲ್ಲ ಕಡೆ ಜಾಗಗಳನ್ನ ತೋರಿಸಿದ್ರು. ಆಮೇಲಿಂದ ಒಂದು ನಮಗೆ ಬೇಜಾರ ಏನಾಯಿತು ಅಂದರೆ, ಕರೆಕ್ಟ್ ಟೈಮ್ಗೆ ಅವರು ಟ್ರೈನ್ ಟಿಕೆಟ್ನ ಬುಕ್ ಮಾಡಲಿಲ್ಲ. ನಾವು 9,200 ರೂಪಾಯಿ ಕೊಟ್ಟಿದ್ವಿ ಅವ್ರಿಗೆ ವಾಪಸ್ ಬರೋದಕ್ಕೆ ಡೆಲ್ಲಿಯಿಂದ. 9,200 ರೂಪಾಯಿ ಕೊಟ್ಟಿದ್ವಿ ಡೆಲ್ಲಿಯಿಂದ. ಅದು ಕರೆಕ್ಟ್ ಟೈಮ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಲಿಲ್ಲ, ನಮಗೆ ಟ್ರೈನ್ ಕನ್ಫರ್ಮೇಷನ್ ಆಗಲಿಲ್ಲ. ಕೊನೆಗೆ ಒದ್ದಾಡಿಕೊಂಡು ಎಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡು ಬರೋಂಗಾಯಿತು. ಪ್ಲಸ್ ಪೆನಾಲ್ಟಿ ಥರ 4,500 ಬೇರೆ ಕಟ್ಟಿದ್ವಿ ನಾವು ಅದಕ್ಕೆ. ಆಮೇಲಿಂದ ಅಲ್ಲಿ ಓಡಾಡೋ ಖರ್ಚುಗಳು, ಲೈಕ್ ಕ್ಯಾಬಲ್ಲಿ ಓಡಾಡೋದಾಗಲಿ ಅಥವಾ ನಾವು ಪಾಲಂಪುರಿಂದ ಡೆಲ್ಲಿಗೆ ಬರಬೇಕಾಗಿತ್ತು, ಆಮೇಲೆ ಪಠಾಣ್ಕೋಟಿಂದ ಪಾಲಂಪುರ್ಗೆ ಹೋಗಬೇಕಾಯಿತು. ಈ ಬಸ್ಗಳು ಅಲ್ಲಿ ಲೋಕಲ್ ಖರ್ಚುಗಳೆಲ್ಲನೂ ನನ್ನ ಹತ್ರ ಮಾಡಿಸ್ತಾಯಿದ್ರು. ಅಂದರೆ ನಾನು ಗೂಗಲ್ ಪೇ ಮಾಡ್ತಾಯಿದ್ದೆ. ಗೂಗಲ್ ಪೇ ಇಲ್ಲಿ ಇಷ್ಟು ಅಮೌಂಟ್ ಪೇ ಮಾಡಿ ಅಂತಿದ್ದು ನಾನು ಮಾಡ್ತಾಯಿದ್ದೆ. ಆಮೇಲೆ ಅವರು ಅಲ್ಲಿ ಲೋಕಲ್ಸ್ ಎಲ್ಲ ಅವರಿಗೆ ಪರಿಚಯ ಇದ್ದಾರೆ, ಚೆನ್ನಾಗಿ ಪರಿಚಯ ಇದ್ದಾರೆ. ಅದು ನಮಗೆ ಗೊತ್ತಾಯಿತು ಅಲ್ಲಿ ಹೋದ್ಮೇಲಿಂದ. ಆಮೇಲಿಂದ ನಾವು ಸರಿ ಎಲ್ಲ ಆಯಿತು. ಬಂದ ಮೇಲಿಂದ ಖರ್ಚು ವೆಚ್ಚ ಎಲ್ಲ ನಮಗೆ ಹೇಳ್ತೀರಾ ಶ್ರೀಪಾದ್ ಅಂದರೆ ಹೇಳ್ತೀನಿ ಅಂದರು. ಆಮೇಲೆ ಗೊತ್ತಾಯಿತು ಇವ್ರ ಹತ್ರ ಸಪ್ರೇಟಾಗಿ 19,000 ಇಸ್ಕೊಂಡಿದ್ದಾರೆ. ಅವ್ರ ತಂಗಿ ಹತ್ರ, ನನ್ನದು ತಂಗಿ ಅಂದರೆ ಸ್ವಂತ ತಂಗಿ ಅಲ್ಲ, ಕಸಿನ್ ಫಾರ್ ರಿಲೇಟಿವ್ ಅವರು. ಸೊ ಅವ್ರ ತಂಗಿ ಹತ್ರ 15,000 ರೂಪಾಯಿ ಸಪ್ರೇಟಾಗಿ ಇಸ್ಕೊಂಡಿದ್ದಾರೆ. ಸೊ ನಮ್ಮ 3 ಜನರ ಹತ್ರನೂ ನಮಗೇ ಗೊತ್ತಿಲ್ಲದಲ್ಲೇ ದುಡ್ಡು ಇಸ್ಕೊಂಡು ಇವಾಗ ಲೆಕ್ಕ ಎಲ್ಲ ಕೊಡಿ, ಸಾರ್ಟ್ ಔಟ್ ಮಾಡಿ ಎಲ್ಲಿ ಏನು ಖರ್ಚಾಯಿತು. ಬಿಕಾಸ್ ನಾವು ಅದು ಕಷ್ಟಪಟ್ಟು ದುಡ್ದಿದ್ದು ಅಮೌಂಟು ನಮಗೂ ವಿ ಆರ್ ನಾಟ್ ಸೊ ವೆಲ್ ಆಫ್. ಅದರಿಂದ ಕೇಳಿದ್ರೆ ಫಸ್ಟ್ 2 ತಿಂಗಳು ಕೊಡ್ತೀನಿ ಅಂತ ಸತಾಯಿಸಿದ್ರು. ಆಮೇಲಿಂದ ಫೋನ್ ಮಾಡಿದ್ರೆ ಫೋನ್ ತಗೊಳ್ಳಲ್ಲ. ಕೊನೆಗೆ ನಾನೇನು ಮಾಡಿದೆ ಅಂದರೆ ಅವ್ರು ಹೇಳಿದರು ನನಗೆ ರಂಗಭೂಮಿ ಕಲಾವಿದರು ಒಬ್ಬರು ಗೊತ್ತು ಅಂತ. ಅವರು ನನಗೂ ಪರಿಚಯ ಇದ್ದರು. ಸೊ ಅದರಿಂದ ಅವ್ರ ಮುಖಾಂತರ ಫೋನ್ ಮಾಡಿಸ್ದೆ, ಹಿಂಗಾಗಿದೆ, ಸ್ವಲ್ಪ ಹೇಳಿ ಶ್ರೀಪಾದ್ಗೆ ಖರ್ಚು ವೆಚ್ಚ ಎಲ್ಲ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ. ಅವರು ವಾಪಸ್ ಏನು ಉತ್ತರ ಬಂತು ಅಂದರೆ, ನಾನು ಅವ್ರ ದುಡ್ಡು ತೊಗೊಂಡು ಎಲ್ಲೂ ಓಡೋಗೋದಿಲ್ಲ,
ಸೊ ನಾನು ಕೊಡ್ತೀನಿ ಅಂತ ಅಂದರು. ಸರಿ ಆಯ್ತು ಕೊಡ್ತಾರೆ ಅಂತ ನಾವು ಕಾದ್ವಿ. ಇಷ್ಟು ದಿನ ಆದರೂ ಬರಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಕೊನೆಗೆ ನಮ್ಮನ್ನು ಬ್ಲಾಕ್ ಮಾಡಿದ್ರು, ನಮ್ಮಿಬ್ಬರನ್ನೂ ಬ್ಲಾಕ್ ಮಾಡಿದ್ರು. ನಾವು ಯಾವುದೇ ಥರ ಸಂಪರ್ಕ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಬ್ಲಾಕ್ ಮಾಡಿದ್ರು. ನನಗೆ ಇವಾಗ ಆಲ್ಮೋಸ್ಟ್ 50,000 ಅಷ್ಟು ಮೋಸ ಆಗಿದೆ. ಅದು ಪಾಸ್ಟು, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಎಜುಕೇಟೆಡು, ನಮಗೆ ಈ ಥರ ಆಗಿದೆ. ಸೊ ಮುಂದೆ ಈ ಥರ ಯಾರಿಗೂ ಆಗಬಾರ್ದು. ಅದೇ ಮೇನ್ ಇಂಟೆನ್ಷನ್ಗೋಸ್ಕರನೇ ನಾವು ಬೆಂಗಳೂರಿಂದ ಇಲ್ಲಿ ಬಂದಿರೋದು. ಪಾಪ ಲೈಕ್ ನಂಬಿಕೆ, ಒಂದು ಟ್ರಸ್ಟ್ ಮೇಲೆ ನಾವು ಅವ್ರ ಜೊತೆ ಹೋಗಿರ್ತೀವಿ. ಸೊ ಆ ನಂಬಿಕೆಯನ್ನು ಅವರು ಉಳಿಸ್ಕೊಬೇಕು. ಸೊ ಬೇರೆ ಯಾರಿಗೂ ಈ ಥರ ಆಗಬಾರ್ದು ಅನ್ನೋ ಮೇನ್ ರೀಸನ್ಗೆ ನಾವು ಇಲ್ಲಿಗೆ ಬಂದಿರೋದು. ಹರ್ಷ ಬೆಂಗಳೂರು ಮಾತನಾಡಿ, ಅವರು ನಮ್ಮ ಥರ ಸುಮಾರು ಜನಕ್ಕೂ ಮಾಡಿದ್ದಾರೆ ಅಂತ ನನಗೆ ಅನಿಸಿದೆ. ಯಾಕೆಂದರೆ ಅವರು ಇಲ್ಲಿ ಮಾತಾಡಿದ್ದು ವ್ಯವಹಾರಗಳ ಬಗ್ಗೆ ಎಲ್ಲಿನೂ ಯಾವುದೋ ಹೆಗ್ಗೆ ಆಸ್ಪತ್ರೆ ಟೆಂಡರ್ ಇದೆ ಅಂತ ಪಾರ್ಕಿಂಗ್ ಲಾಟ್ ಅವ್ರದ್ದು ಟೆಂಡರ್ ಇದೆ ಅಂತ, ಮತ್ತು ಅಲ್ಲೂ ಕೆಲವು ಫೋನ್ ಕಾಲ್ಗಳು ಬರ್ತಾ ಇತ್ತು. ಆದರೆ ಅವ್ರಿಗೆ ಇದು ವ್ಯವಹಾರ ನಮ್ಗೆ ಅವಾಗಲೇ ಸ್ವಲ್ಪ ಡೌಟ್ ಇದ್ದು, ನಮಗೆ ಅಂದರೆ ತುಂಬ ಜನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ. ಸೊ ನಮಗೇನಂದರೆ ಇವಾಗ ಇಂಟೆನ್ಷನು ನಮ್ಗೆ ಮೋಸ ಆಗ್ಬಿಟ್ಟಿದೆ, ಬಟ್ ಬೇರೆಯವ್ರಿಗೆ ಮೋಸ ಆಗಬಾರ್ದು. ಇವಾಗ ನಮ್ಮ ದುಡ್ಡು ಪರವಾಗಿಲ್ಲ, ಅಂದರೆ ಇವಾಗ ನಮಗೇನು ಆಲ್ರೆಡಿ ಹೋಗ್ಬಿಟ್ಟಿದೆ. ಸೊ ಇಟ್ಸ್ ಲೈಕ್ ಏನಂದರೆ ಈಗ ಅದನ್ನು ನಾವು ಈಗ ರಿಕವರ್ಗಿಂತ ನಮ್ಗೆ ಇಂಟೆನ್ಷನ್ ಇದು ಸ್ಟಾಪ್ ಆಗಬೇಕು ಹೀಗೆ. ಅಂದರೆ ಅವಾಗ ಇನ್ನೂ ಜಾಸ್ತಿ ಜನಕ್ಕೆ ಬೇರೆಯವರಿಗೆ ಈ ರೀತಿ ಮೋಸ ಮಾಡೋದು ಅವಭಾವಗಳಿಂದ ಇದರಿಂದ ನಮ್ಗೆ ಇಂಪ್ರೆಷನ್ ಬಂದಿದೆ. ಅವ್ರು ಇದೇ ಥರ ಮೋಸ ಬೇರೆ ಜನಕ್ಕೂ ಮಾಡಿದ್ದಾರೆ. ಪ್ಲಸ್ ನಮಗೂ ಬೇರೆ ಕಡೆಯಿಂದ ತಿಳಿತು, ಯಾಕೆಂದರೆ ನಮಗೆ ಮುಂಚೆ ಗೊತ್ತಿರಲಿಲ್ಲ ಅವ್ರ ಬಗ್ಗೆ. ಯಾವಾಗ ಈ ಥರ ಆಯಿತು ನಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ, ಅವಾಗ ನಾವು ಅವ್ರಿಗೆ ಗೊತ್ತಿರೋ ಸರ್ಕಲಲ್ಲಿ ಯಾವಾಗ ನಾವು ರಿಸರ್ಚ್ ಟ್ರೈ ಮಾಡಿದ್ವಿ. ಸೊ ಎಲ್ಲ ಕಡೆಯೂ ನೆಗೆಟಿವ್ ಇದಾಗೆ ಬಂತು. ಇಲ್ಲಿರೋರು ಅವರು ಅದೇ ಥರ ಒಂದು ಎಷ್ಟು ಜನಕ್ಕೆ ಮಾಡಿದಾರಂತೆ, ನಮಗೂ ವಿಷಯ ಗೊತ್ತು ಅಂತೆಲ್ಲ ನಾವು ಮಾತಾಡೋದು. ಸೊ ಅದಕ್ಕೆ ನಮ್ಗೆ ಇವಾಗ ಏನು ಇಂಟೆನ್ಷನ್ ಅಂದರೆ ನಾವು ಇದಕ್ಕೆ ಬಿಟ್ಟರೆ ಅವ್ರಿಗೆ ಇನ್ನೂ ಎನ್ಕರೇಜ್ ಮಾಡಬೇಕಾಗುತ್ತೆ. ಇವಾಗ ಸಣ್ಣ ಮಟ್ಟದಲ್ಲಿ ಆಗಿರೋದು ನಾಳೆ ದೊಡ್ಡ ಮಟ್ಟದಲ್ಲೂ ಮೋಸ ಮಾಡಬೇಕು. ಸೊ ಅದು ನಮ್ಮ ಮೇನ್ ಇಂಟೆನ್ಷನ್. ಇವಾಗ ಅವ್ರು ಜಿನಿಯನ್ನ ಬಿದ್ದಿದ್ರೆ ನಮ್ಮನ್ನು ಯಾಕೆ ಬ್ಲಾಕ್ ಮಾಡ್ತಾ ಇದ್ದಾರೆ? ರೆಸ್ಪಾಂಡ್ ಮಾಡೋದು ನೋಡೇ ಅಕಸ್ಮಾತ್ ನೋಡಿದ್ರು ಅದಕ್ಕೆ ರಿಪ್ಲೈ ಮಾಡೋದು. ಅವರು ಜಿನಿಯನ್ ಆಗಿದ್ದರೆ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಬಂದು ನಮಗೆ ಹಿಂಗಾಯ್ತು ಅಂತ ಹೋಗಿ ಅವ್ರು ದುಡ್ಡು ಹೊಡೆದಿರಲಿ, ಇರೋ ವಿಷಯ ಇದ್ದಲ್ಲಿ ಹೇಳಿ ಸಾರ್ಟ್ ಔಟ್ ಮಾಡಿದ್ರೆ ಆಗ್ತಿತ್ತು. ಬಟ್ ಎಲ್ಲ ಕಡೆ ನಮ್ಮನ್ನು ಬ್ಲಾಕ್ ಮಾಡಿ ತುಂಬ ಅರಗಂಟ ನಡ್ಕೊಂಡಿದ್ದಾರೆ. ಸೊ ನಾವು ಡಿಸೈಡ್ ಇವರು ಸಾಗರ ಬಂದರೆ ಕಷ್ಟ. ನಾವು ಬಸವನಗುಡಿನಲ್ಲೇ ಬಿಡ್ಬೇಕು. ಯಾಕೆಂದರೆ ಇವರು ಹೇಳಿದ ಬೆಂಗಳೂರು ಬಸವನಗುಡಿಯಲ್ಲಿ ಆಗಿರೋದ್ರಿಂದ ಅಲ್ಲಿ ಜುರಿಸ್ಡಿಕ್ಷನ್ಗೆ ಕೊಡಬೇಕು, ಇಲ್ಲಿ ಕೋರ್ಟ್ಗೆ ಬರಲ್ಲ ಅದು ಅಂತ. ಅವರು ಸಾಗರದವರೇ ಆಗಿದ್ರು ಶ್ರೀಪಾದ್, ನಾವಿರೋದು ಬೆಂಗಳೂರು. ಸೊ ನಾನು ಸಪ್ರೇಟು ನಾನು ಬಸವೇಶ್ವರ ವ್ಯವಹಾರ ನಡೆದಿದೆ ಸಾಕ್ಷಣೆ ಮಾಡೋದು ಫೋನ್ ನಾವೆಲ್ಲ ಗೂಗಲ್ ಪೇ ಮಾಡಿದ್ದೀವಿ. ಅದೇನಾಗಿದೆ ಅಲ್ಲಿ ಖರ್ಚುಗಳೆಲ್ಲ ಇವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಡೋರು, ತಿಂಡಿ ತಿಂದು ಇದ್ರದ್ದೆಲ್ಲ ಮಾಡಿಸ್ಕೊಡೋರು. ಸೊ ನಮಗೆ ಒಪಿನಿಯನ್ ಬರ್ತಿತ್ತು ಅಂದರೆ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್ ಬರ್ತಿತ್ತು. ಇವ್ರ ಹತ್ರ ಟ್ರಾನ್ಸ್ಫರ್ ಮಾಡಿಸಿದ್ದು ನಮಗೂ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ನನ್ನ ಹತ್ರ ಅವಾಗ 10,000 ರೂಪಾಯಿ ಬೇಕು ಅಂತ ಟ್ರಾನ್ಸ್ಫರ್ ಮಾಡಿಸ್ಕೊಡಿದ್ರು. ಇನ್ನೊಂದು ಕಡೆ ರೂಮ್ ಚಾರ್ಜು 700 ರೂಪಾಯಿ ಕಟ್ಸಿದ್ರು. ಆಮೇಲೆ ಮತ್ತೆ ಟ್ರೈನ್ದು ಡೆಲ್ಲಿದು ಕನ್ಫರ್ಮ್ ಆಗಿರಲಿಲ್ಲ, ಅದು ರೀಫಂಡ್ ಆಗಿದೆ ಅಮೌಂಟ್. ಈ ಟ್ರೈನ್ ಟಿಕೆಟ್ ಇವ್ರಿಗೆ ಟ್ರೈನ್ ಅಮೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಮುಂಚೆನೆ. ಸೊ ಈಗ ರೀಫಂಡ್ ಆಗಿದ್ದು ಅವ್ರಿಗೆ ಬಂದಿದೆ ವಾಪಸ್. ಯಾಕೆ ಶ್ರೀಪಾದ್ ಬಂದಿದೆ, ಶ್ರೀಪಾದ್ ವಾಪಸ್ ಬಂದಿದೆ ರೈಲ್ವೆ ಡಿಪಾರ್ಟ್ಮೆಂಟಿಂದ. ಬಟ್ ಅದನ್ನು ರಿಟರ್ನ್ ಮಾಡಿಲ್ಲ. ಮತ್ತೆ ಕೊನೆ ದಿನ ನನಗೆ 15,000 ರೂಪಾಯಿ ಬೇಕು ಅಂತ ಕೇಳಿದ್ರು. ನಾನು ಅವಾಗ ಹೇಳಿದೆ ಮಿಗ್ದವ್ರಿಗೂ ಹೇಳೋಣ, ನನ್ನ ಹತ್ರ ಅಷ್ಟೊಂದಿಲ್ಲ, ಇವ್ರ ಹತ್ರ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಇಲ್ಲ ಅವ್ರ ಹತ್ರ ಕೇಳೋಕೊಟ್ಟು ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.